ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ದಿಢೀರನ್ನೇ ಆಸ್ಪತ್ರೆಗೆ ದಾಖಲಾದ ಕುಲವಧು ಸೀರಿಯಲ್ ಖ್ಯಾತಿಯ ಅಮೃತ. ಆಸೆ, ಕುಲವಧು, ಕೆಂಡಸಂಪಿಗೆ ಹೀಗೆ ಹಲವಾರು ಸೀರಿಯಲ್ಗಳಲ್ಲಿ ಅಮೃತ ಕಾಣಿಸಿಕೊಂಡಿದ್ರು. ಸೀರಿಯಲ್ಗಳಲ್ಲಿ ವಿಲನ್ ಪಾತ್ರ ಮಾಡಲಿಕ್ಕೆ ಬಹು ಬೇಡಿಕೆ ಇದ್ದಂತಹ ನಟಿ ಇವರು. ಆ್ಯಂಡ್ ಇವರು ಒಬ್ಬ ಯೂಟ್ಯೂಬರ್ ಸಹ ಹೌದು. ತಾವು ದಿನನಿತ್ಯ ಮಾಡುವ ಕೆಲಸ, ಹೋಗುವ ಜಾಗ, ಏನು ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಅನ್ನುವ ಎಲ್ಲ ವಿಚಾರವನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಆದರೆ ನಿನ್ನೆ ಸಂಜೆ ಅಷ್ಟೇ ಇದ್ದಕ್ಕಿದ್ದ ಹಾಗೆ ಒಂದು ವಿಚಾರ ವೈರಲ್ ಆಯಿತು. ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಇದ್ದಂತಹ ಹುಡುಗಿಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತಪ್ಪ, ಯಾಕೆ ಹಾಸ್ಪಿಟಲ್ಗೆ ಹೋದ್ರು ಎಂಬ ವಿಚಾರವನ್ನು ಎಲ್ಲರೂ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಹೌದು, ಅಮೃತ ಅವರು ತಾವಾಗಿಯೇ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಒಂದು ಪೋಸ್ಟನ್ನು ಹಾಕಿಕೊಂಡ್ರು. ನನ್ನ ಆರೋಗ್ಯ ಸರಿ ಇಲ್ಲ, ದಯವಿಟ್ಟು ನೀವ್ಯಾರು ಈ ರೀತಿ ಮಾಡಿಕೊಳ್ಳಬೇಡಿ ಎಂದು ಹೇಳುತ್ತಾ ಅವರು ಇರುವ ಹಾಸ್ಪಿಟಲ್ನೂ ಸಹ ಇವರು ಟ್ಯಾಗ್ ಮಾಡಿದ್ರು. ಹಾಗಿದ್ರೆ ಇವರಿಗೆ ಏನಾಗಿದೆ, ದಿಢೀರಂತ ಹಾಸ್ಪಿಟಲ್ಗೆ ಸೇರುವ ಅನಿವಾರ್ಯತೆ ಏನಿತ್ತು, ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎಸ್, ನಟಿ ಅಮೃತ ತುಂಬ ಅದ್ಭುತವಾದ ನಟಿ. ಸೀರಿಯಲ್ಗಳಲ್ಲಿ ವಿಲನ್ ಕ್ಯಾರೆಕ್ಟರ್ಗಳನ್ನು ಹೆಚ್ಚಾಗಿ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಆ್ಯಕ್ಟಿವ್ ಆಗಿ ಇರ್ತಾರೆ. ನೋಡಲಿಕ್ಕೂ ತುಂಬ ಮುದ್ದಾಗಿ ಕಾಣ್ತಾರೆ. ಸೊ ಸಹಜವಾಗಿ ಅನೇಕ ಫಾಲೋವರ್ಸ್ ಇವರಿಗೆ ಇದ್ದಾರೆ. ಆ್ಯಂಡ್ ಇವರು ಮದುವೆಯಾಗಿರುವ ಹುಡುಗ ಕೂಡ ಸೀರಿಯಲ್ ಆರ್ಟಿಸ್ಟ್ ಆಗಿದ್ದಾರೆ. ಸೊ ನಾವೆಲ್ಲ ಅವರ ಲೈಫ್ ನೋಡಿದ ತಕ್ಷಣ ಇಬ್ಬರು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿಕೊಂಡು ಅವರ ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಅವರಿಗೂ ಕೂಡ ಸಾಮಾನ್ಯ ಜನರಂತೆ ಮಾನಸಿಕವಾಗಿ, ದೈಹಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸೊ ಈಗ ನಿರಂತರವಾದ ಶೂಟಿಂಗ್ ಸ್ಟ್ರೆಸ್ನಿಂದ, ಅಂದರೆ ಯಾವುದಾದರೂ ಆಫೀಸ್ನಲ್ಲಿ ಕೆಲಸ ಮಾಡುವ ಮಹಿಳೆಯರಿಗಾದರೆ ಅಲ್ಲೇ ಅವರಿಗೆ ವಾಶ್ರೂಮ್ ಫೆಸಿಲಿಟೀಸ್ ಇರುತ್ತೆ. ಬಟ್ ಆರ್ಟಿಸ್ಟ್ಗಳಿಗೆ ಆ ರೀತಿ ಇರಲ್ಲ. ಇಂಡೋರ್ ಶೂಟಿಂಗ್ನಲ್ಲಿ ಸಮಸ್ಯೆ ಆಗಲ್ಲ ಅಂದರೂ ಔಟ್ಡೋರ್ ಶೂಟಿಂಗ್ ಟೈಮಲ್ಲಿ ಅವರ ಕಾಸ್ಟ್ಯೂಮ್ ಚೇಂಜ್ ಮಾಡಲಿಕ್ಕೆ ಅಥವಾ ವಾಶ್ರೂಮ್ ಫೆಸಿಲಿಟೀಸ್ ಆಗಿರ್ಬೋದು, ಎಲ್ಲದಕ್ಕೂ ಕಷ್ಟ ಆಗುತ್ತೆ. ಈಗ ಅಮೃತ ಅವರ ವಿಚಾರದಲ್ಲೂ ಆಗಿರೋದು ಇದೆ. ಈಗ ಆಸೆ ಸೀರಿಯಲ್ನಲ್ಲಿ ರೋಹಿಣಿಯ ಪಾತ್ರ ಮಾಡುತ್ತಿದ್ದ ಅಮೃತ ಅವರು ಪ್ರತಿನಿತ್ಯ ಇವರ ಪಾತ್ರವಿರುವ ಎಪಿಸೋಡ್ಗಳು ಪ್ರಸಾರವಾಗುತ್ತೆ. ಇವರ ಪಾತ್ರಕ್ಕೆ ಪ್ರಾಮುಖ್ಯತೆ ಇರುವ ಕಾರಣ ಇವರು ಪ್ರತಿನಿತ್ಯ ಶೂಟಿಂಗ್ಗೆ ಹೋಗಿ ಬರಬೇಕಾಗುತ್ತೆ. ನಟ ನಟಿಯರಿಗೆ ಔಟ್ಡೋರ್ ಶೂಟಿಂಗ್ ಟೈಮ್ನಲ್ಲಿ ಕ್ಯಾರವನ್ಗಳನ್ನು ಕೊಟ್ಟಿರುತ್ತಾರೆ. ಊಟ ಮಾಡಲಿಕ್ಕೆ, ಸುಸ್ತಾದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ, ವಾಶ್ರೂಮ್ಗೆ ಹೋಗುವಂತಹ ನೆಸೆಸಿಟಿ ಬಂದರೆ ನಟ ನಟಿಯರು ಈ ಕ್ಯಾರವನ್ಗಳನ್ನು ಯೂಸ್ ಮಾಡ್ತಾರೆ. ಆದರೆ ಇದೇ ಈಗ ಅಮೃತ ಅವರಿಗೆ ಸಮಸ್ಯೆಯನ್ನು ತಂದಿದೆ. ಹೌದು, ಶೂಟಿಂಗ್ ಟೈಮ್ನಲ್ಲಿ ಕ್ಯಾರವನ್ನ ವಾಶ್ರೂಮ್ನಲ್ಲಿ ನೀಟ್ನೆಸ್ ಮೇಂಟೈನ್ ಮಾಡದೇ ಇರುವ ಕಾರಣ ನಟಿ ಅಮೃತ ಅವರಿಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ. ಅದು ತುಂಬ ಸೀರಿಯಸ್ ಆಗಿದ್ದು ಈಗ ನಾನು ಅಡ್ಮಿಟ್ ಆಗುವ ಪರಿಸ್ಥಿತಿಗೆ ಬಂದಿದ್ದೇನೆ. ಎಷ್ಟೇ ಎಚ್ಚರ ವಹಿಸಿದ್ರೂ ನಾನು ಈ ಪರಿಸ್ಥಿತಿಗೆ ಬಂದಿದ್ದೇನೆ ಅಂತ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಈಗ ಸ್ಪರ್ಶ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದೇನೆ. ಯಾರೂ ಕೂಡ ಈ ಒಂದು ವಿಚಾರವನ್ನು ನೆಗ್ಲೆಕ್ಟ್ ಮಾಡಬೇಡಿ. ನೋಡುಗರಿಗೆ ಇದೊಂದು ಸಿಲ್ಲಿ ರೀಸನ್ ಅನಿಸಬಹುದು, ಬಟ್ ಇದೆಲ್ಲ ತುಂಬ ಡೇಂಜರ್ ಆದಂತಹ ಸಮಸ್ಯೆಗಳು. ಈ ರೀತಿಯ ಸಮಸ್ಯೆಗಳನ್ನು ನೆಗ್ಲೆಕ್ಟ್ ಮಾಡಿದರೆ ಕೆಲವೊಮ್ಮೆ ಗರ್ಭಕೋಶದ ಕ್ಯಾನ್ಸರ್ನಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಸೊ ಇಂತಹ ವಿಚಾರವನ್ನು ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಎಂದು ಅಮೃತ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ಹೆಣ್ಣುಮಕ್ಕಳು ಡೈರೆಕ್ಟಾಗಿ ಮಾತಾಡೋದೇ ಕಡಿಮೆ. ಸೊ ಅಮೃತ ಅವರು ಈ ಒಂದು ವಿಚಾರದ ಬಗ್ಗೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಅಪ್ಡೇಟನ್ನು ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ವಿಚಾರವನ್ನು ಅಮೃತ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಯಾರು ಕೂಡ ಈ ಒಂದು ವಿಚಾರನ ನೆಗ್ಲೆಕ್ಟ್ ಮಾಡಬೇಡಿ. ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂದ ತಕ್ಷಣ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.